Welcome to Flexi Office Systems YouTube channel. ನನ್ನ ಹೆಸರು ವಿನುತಾ ಅಂತ. ನಾನು ಹೈಸ್ಕೂಲ್ ಟೀಚರಾಗಿ ಹೊಸಕೋಟೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ನಾಗರಾಜ್ ರೇಷ್ಮೆ ಇಲಾಖೆ, ಅವರು ಕೂಡ ಹೊಸಕೋಟೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ನಿಶಾಂತ್ ಅಂತ, ಅವ್ರ ಮಗ. ಈ ಮನೆ ನನ್ನ ಕನಸಿನ ಕೂಸು, ನಮ್ಮನ್ನೆಲ್ಲರ ಕನಸಿನ ಕೂಸು. ಇದನ್ನು ನಾವು ದೇವರಾಜ್ ಕೈ ಕೊಟ್ಟು, ನೋಡಪ್ಪ ಏನು ಮಾಡ್ತೀಯ ಗೊತ್ತಿಲ್ಲ, ಚೆನ್ನಾಗಿ ಬೆಳೆಸ್ಕೊಡ್ಬೇಕಂತ ಹೇಳಿದ್ದು, ಅದನ್ನು ಅವರು ಯಶಸ್ವಿಯಾಗಿ ತಂದು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಈ ಒಂದು 20-30 ನಮ್ಮ ರಿಲೇಷನ್ ಎಲ್ಲ, ಇವನ್ ನಮ್ಮ ಅಕ್ಕ ಕೂಡ ಮಾತಾಡಿದ್ರು. ಅಕ್ಕ ಹೇಳಿದ್ರು 20-30 ತೊಗೊಂಡ್ಬಿಟ್ಟು ಹಾಗೆ ಹೀಗೆ ಅದು ಕಡಿಮೆ ಆಗುತ್ತೆ ಅಂತ. ಅವರೇ ಈಗ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಈ ಮನೆ ಓಪನಿಂಗ್ ಬಂದವರೆಲ್ಲರೂ ಖುಷಿ ಪಟ್ಟೋದ್ರು. ಫ್ರಂಟ್ ಎಲಿವೇಶನ್ ನನ್ನ ಮನೆ ಸ್ಟಾರ್ಟ್ ಆದಾಗಲೇ ಅವ್ರಿಗೆ ಹೇಳಿದ್ದೆ, ಲೈಕ್ ಈಗಿನ ಸಿಚುವೇಶನ್ಗೆ, ಲೈಕ್ ಈಗಿನ ಟ್ರೆಂಡಿಂಗಿಗೆ ದಿ ಬೆಸ್ಟ್ ಇರಬೇಕು ಅಂತ. ಲೈಕ್ ನೇಮ್ ಪ್ಲೇಟ್ಸಿಂದ ಹಿಡಿದು ಲೈಟಿಂಗ್ಸಿಂದ ಹಿಡಿದು ಇಟ್ಸ್ ಲೈಕ್ ದಿ ವಾವ್ ಲುಕ್ ಅನ್ನಂಗೆ ಇದ್ದಿದ್ದು. ಫಸ್ಟ್ ರಿಯಾಕ್ಷನ್ ಬಂದು ಫ್ರಂಟ್ ಎಲಿವೇಶನ್. ಇದೊಂದು ಗಣೇಶನ ತುಂಬ ಚೆನ್ನಾಗಿ ಮಾರ್ಬಲ್ ಕಲ್ಲಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಡಿಸೈನ್ ಎಲ್ಲ ಕ್ಲೀನಾಗಿ ಮಾಡಿಕೊಟ್ರು. ಈ ಪೂರ್ವಕ್ಕೆ ಸೂರ್ಯನ ಬಾಗಲೇ ಬರಬೇಕು, ಇದೇ ಡಿಸೈನ್ ಇರಬೇಕು ಅಂತೇಳಿ ಅಂತ ಕೇಳೋದಕ್ಕೆ ಅದೇ ಡಿಸೈನ್ ಕೊಟ್ಟಿದ್ದಾರೆ. ಗ್ಯಾಂಡ್ಲ್ ಇರ್ಬೋದು, ಲಾಕ್ ಇರ್ಬೋದು, ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಈ ವಾಲ್ ಡಿಸೈನ್ ನೋಡ್ತಾ ಇದ್ರೆ, ಲೈಕ್ ದಿಸ್ ಇಸ್ ಲೇಟೆಸ್ಟ್ ಡಿಸೈನ್, ಫ್ರೆಂಚ್ ಡಿಸೈನ್ ಇದು ಮಾಡಿರೋದು. ಲೈಕ್ ನನಗೆ ಈ ವಾಲ್ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು. ಇನ್ನು ಈ ದೇವ್ರಕೋಣೆ ವಿಷಯಕ್ಕೆ ಬಂದರೆ, ಇವರು ಮಂಜುನಾಥ್ ನಗರದಲ್ಲಿ ಮಾಡಿಕೊಟ್ಟಿದ್ರು. ಅದನ್ನು ನೋಡಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಅದು ಹೀಗೆ ಬರಬೇಕು ಅಂತ ಅಂದ್ಕೊಂಡು ನಾವು ಹೇಳ್ದೆ ಈಗ ಮಾಡ್ಬೋದಾ ಏನು ಅಂತ ಕೇಳಿದ್ದಕ್ಕೆ, ನೀವು ಹಿಂಗೆ ಹಾಕಿ ತೂಗುದೀಪ ಹಾಕ್ಬೋದಾ, ಹಾಕಿದರೆ ಚೆನ್ನಾಗಿರುತ್ತೆ, ಇದೊಂದು ಗಂಟೆ ತಗೊಳ್ಳೋಣ ಅಂದ್ಕೊಂಡು ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವ್ರನ್ನ ಸಜೆಷನ್ ತೊಗೊಳ್ತಾ ನಾವೆಲ್ಲ ಸೆಲೆಕ್ಟ್ ಮಾಡ್ತಾ ಬಂದು ಫೈನಲಿ ನನಗೆ ದೇವ್ರಕೋಣೆ ಈ ರೂಪಕ್ಕೆ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಈ ಆದಷ್ಟು ನಾನು ಇದು ರೋಲಿಂಗ್ ಶಟರ್ ಬೇಡ, ನನಗೆ ಕ್ರ್ಯಾಕರ್ ಏನು ಇಟ್ಬೇಕು, ಅದು ಇದು ಕೇಳ್ತಾ ಇದ್ದೆ. ನಿಮಗೆಲ್ಲ ರಿಸ್ಕ್ ಆಗುತ್ತೆ, ಒಂದು ರೋಲಿಂಗ್ ಶಟರ್ ಇರಬೇಕು, ಮತ್ತು ನಾನು ಚಿಮ್ನಿ ಎಲ್ಲ ನಾನು ನಿಮಗೆ ನೀಟಾಗಿ ಹಾಕ್ಕೊಡ್ತೀನಿ. ಒಟ್ಟು ನಮ್ಮ ಒಪಿನಿಯನ್ ಹೇಳ್ತಾ ಇದ್ವು. ಅವ್ರು ಅದಕ್ಕೆ ಇಲ್ಲ ಇದು ಹೀಗಿದ್ರೆ ಚೆನ್ನಾಗಿರುತ್ತೆ, ಇದು ಹೀಗಿರಲ್ಲ. ಆದರೆ ನಾವು 10 ಸರಿ ಫೋನ್ ಮಾಡಿ 10 ಸರಿ ಮಾತಾಡಿದ್ರು ಸಮಾಧಾನವಾಗಿ ತಿಳ್ಕೊಂಡು ಮಾಡ್ತಾರಲ್ಲ, ಅದು ಖುಷಿ ಕೊಡೋಂಥ ವಿಷಯ. ನಾನು ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಕೂಡ ಅವ್ರ ಫ್ಯಾನ್ ಆಗಿದ್ದಾರೆ. ಫಸ್ಟ್ ಕಾನ್ಸೆಪ್ಟೇ ಬಂದಿದ್ದು, ಹಾಲಲ್ಲಿ ಬಾತ್ರೂಮ್ ಬಂದರೆ ಇಲ್ಲೆಲ್ಲ ಕೂತಾಗ ಚೆನ್ನಾಗಿ ಕಾಣಲ್ಲ, ಒಂಥರ ಅಸಹ್ಯ ಥರ ಅನಿಸುತ್ತೆ. ಅದು ಫಸ್ಟಿಂದನೂ ಫೀಲ್ ಇತ್ತು. ಅದಕ್ಕೆ ಅವ್ರು ಅಂದರು ಹಿಡನ್ ಕಾನ್ಸೆಪ್ಟ್ ಹೋಗೋಣ. ಸೊ ಹಿಡನ್ ಕಾನ್ಸೆಪ್ಟ್ ಹೋದರೆ ನಿಮಗೆ ಬಾತ್ರೂಮ್ ಇರೋ ಫೀಲೇ ಗೊತ್ತಾಗಲ್ಲ, ಆ ಥರ ಮಾಡ್ತೀನಿ ಡಿಸೈನು ಅಂತಂದು. ನೀವು ನೋಡ್ಬೋದು ಫುಲ್ ಕಂಪ್ಲೀಟ್ ಹಿಡನ್ ಇದೆ ಇಲ್ಲಿ. ಆ್ಯಂಡ್ ಬಿಟ್ಟರೆ ಆಟೋಮೆಟಿಕ್ ಅದೇ ಈಸಿಯಾಗಿ ಕ್ಲೋಸ್ ಆಗುತ್ತೆ. ಮತ್ತು ನಾವೇನೇ ಎಕ್ಸ್ಟ್ರಾ ಕ್ಲೋಸ್ ಆಗೋದು ಏನೂ ಇಲ್ಲ. ಚೆನ್ನಾಗಿ ಬಂದಿದೆ ಮನೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿದರೆ ವುಡನ್ ಥೀಮಲ್ಲೇ ಹೋಗಿದ್ವು. ಸೊ ಅದಕ್ಕೆ ಇದು ಗ್ಲಾಸ್ ರೈಲಿಂಗ್ ವಿತ್ ವುಡನ್ ಹೋದರೆ ಇನ್ನೂ ಸೂಪರಾಗಿ ಬರುತ್ತೆ ಅಂತ ಹೇಳಿ ಇದನ್ನು ಹಾಕಿದ್ದಾರೆ. ಇದು ಆಲ್ಮೋಸ್ಟ್ ಎಲ್ಲ ಫುಲ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಯೂಶಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ, ವುಡನ್ ಫ್ರೇಮ್ ಕೇಳಿದಾಗ ಪೇಂಟೆಡ್ ತೊಗೊಂಬಂದು ಹಾಕ್ಬಿಡ್ತಾರೆ. ಅದು ಈಸಿಯಾಗಿ ನಿಮಗೆ ಸನ್ ಶೇಡಿಗೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಅವ್ರು ತಂದು ಹಾಕಿದ್ಮೇಲೆ ನಾವು ಟಚ್ ಮಾಡಿದ್ರು ಕೂಡ UPVC ಅನ್ಸೋದೇ ಇಲ್ಲ. ಲೈಕ್ ಇಟ್ಸ್ ಒರಿಜಿನಲ್ ವುಡ್ ಫೀಲ್ ಆಗುತ್ತೆ ನೀವು ಟಚ್ ಮಾಡಿ ನೋಡಿದರೆ.
ಚೆನ್ನಾಗಿದೆ. ಮೇಲೆ ಹೋಗೋಣ ಮತ್ತೆ. ನೋಡೋಕೆ ಬಂದಾಗ ಸೈಟ್ ದೇವರಾಜ್ ನಾವೆಲ್ಲ ಬಂದಾಗ ನಾನು ಹೇಳಿದೆ, ನಾವು ನಿಮ್ಮ ಕೈಲಿ ಸಣ್ಣ ಸೈಟ್ ಕೊಡ್ತಾ ಇದ್ದೀವಿ, ನನಗೆ ಇದರಲ್ಲಿ ದೊಡ್ಡ ಮನೆ ಮಾಡಿಕೊಡ್ಬೇಕಂತ. ಬೆಡ್ರೂಮ್ ನೋಡಿದ್ರೆ ಗೊತ್ತಾಗುತ್ತೆ, 20-30ರಲ್ಲಿ ಈ ಬೆಡ್ರೂಮ್ ಇರ್ಬೋದು. ಎಲ್ಲ ವಾರ್ಡ್ರೋಬ್ಗಳು, ಅದಕ್ಕೊಂದು TV ಯೂನಿಟನ್ನು ಹಾಕಿದ್ದಾರೆ. ಮತ್ತು ಇದಕ್ಕೆ ಬ್ಲ್ಯಾಕ್ ಗ್ಲಾಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ಹಾಕ್ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಬೆಡ್ ಕೂಡ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಬೆಡ್ರೂಮ್ ಆ್ಯಕ್ಚುಲಿ ನನಗೆ ಅಂತಲೇ ಪರ್ಸ್ನಲಾಗಿ ಡಿಸೈನ್ ಮಾಡಿಸ್ಕೊಂಡೆ. ನಾನು ಕೇಳಿದ್ದೊಂದು ಡಿಸೈನ್, ನಾನು ಸುಮ್ಮನೆ ಇನ್ಸ್ಟಾದಲ್ಲಿ ಸ್ಕ್ರಾಲ್ ಮಾಡ್ತಾ ಒಂದು ಡಿಸೈನ್ ಬಂದಿತ್ತು. ಬೆಡ್ ಅಕ್ಕಪಕ್ಕ ವಿಂಡೋಸ್ ಆ್ಯಂಡ್ ಹಿಂದೆ ಫುಲ್ ರಾಫ್ಟರ್ಸ್ ಬರೋದು. ನಾನು ಆ್ಯಕ್ಚುಲಿ ಅವ್ರಿಗೆ ಅದೇ ಡಿಸೈನ್ ಕೊಟ್ಟು ನನಗೆ ಈ ರೂಮ್ ಇದೇ ಥರನೇ ಡಿಸೈನ್ ಮಾಡಿ ಅಂತಲೇ ಕೊಟ್ಟಿದ್ದೆ. ಬಟ್ ಅವರು ಸಜೆಷನ್ ಏನು ಮಾಡಿದ್ರು ಅಂದರೆ ವಿಂಡೋಸ್ ಕೊಡ್ತೀವಿ, ರಾಫ್ಟರ್ಸ್ ಹಾಕೊಂಡ್ರೆ ಸುಮ್ಮನೆ ನಿಮಗೆ ಅಲ್ಲಿ ಡಸ್ಟ್ ಕೂರುತ್ತೆ, ಬೆಡ್ ಮೇಲೆ ಡಸ್ಟ್ ಜಾಸ್ತಿ ಆಗುತ್ತೆ. ಅವ್ರದ್ದು ಆ ಥರ ಸಜೆಷನ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಮತ್ತು ಸಿಂಗಲ್ ಡೋರಿಗಿನ ಈ ಥರ ಫ್ರೆಂಚ್ ಡೋರ್ಸ್ ಡಬಲ್ ಡೋರ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಬಾಲ್ಕನಿ ಮಾಡಿದರು. ದೆನ್ ಈ ಬಾಲ್ಕನಿ ಫುಲ್ ವುಡಲ್ ಪ್ಯಾನಲಲ್ಲೇ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಇಲ್ಲಿ ಬಂದು ಲೈಕ್ ವರ್ಕ್ ಟೇಬಲ್ಲು. ಇಲ್ಲಿ ಜಸ್ಟ್ ವರ್ಕ್ ಟೇಬಲ್ ಸುಮ್ಮನೆ ಪ್ಲೇನ್ ಇಡೋದೇನು, ಅಟ್ರಾಕ್ಟಿವ್ ಆಗಿ ಏನಾರ ಇರಬೇಕಲ್ಲ ಅಂತ ಸುಮ್ಮನೆ ಬುಕ್ ರ್ಯಾಕ್ ಮಾಡೋಣ ಅಂದು. very happy about the cloud and also the study table and everything. And it's a kids room. ಇದು ನೋಡ್ತಾ ಇದ್ರೆ ಇದು ಒಂದು ಸ್ಮಾಲ್ ಸಿಟ್ಟಿಂಗ್ ಏರಿಯಾ. ಯೂಶುವಲಾಗಿ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ತುಂಬ ಜಾಸ್ತಿ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಇಲ್ಲಿ ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದು. ಮಳೆನ ನೀವು ಆ್ಯಕ್ಚುಲಾಗಿ ಫೀಲ್ ಮಾಡ್ಬೋದು. ದೆನ್ ಈ ಲೈಟಿಂಗ್ ಎಫೆಕ್ಟು ಈವ್ನಿಂಗಲ್ಲಿ ಲೈಕ್ ಸಿಟ್ಔಟ್ ಏರಿಯಾ ಸೂಪರಾಗಿ ಬರುತ್ತೆ. ನಾನೇ ಫ್ರಮ್ ದ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ನೀವೆಲ್ಲೇ ಹೋದ್ರೂ ಈ ಮನೇಲಿ ನಾನು ಎಲ್ಲರ ಬಾಯಲ್ಲೂ ಫಸ್ಟ್ ರಿಯಾಕ್ಷನ್ ಕೇಳಿದ್ದೆ, ವಾವ್. ಇದ್ದಿದ್ದು 20-30 ಸೈಟ್ ಮೆಜರ್ಮೆಂಟು. ಇದರಲ್ಲಿ ಎಲ್ಲೂ ಲೋಪ ಆಗ್ದಂಗೆ, ಒಂದು ಚೂರು ಜಾಗನ ವೇಸ್ಟ್ ಮಾಡ್ದಂಗೆ ಭಾಳ ಶುದ್ಧವಾಗಿ ಕ್ರಮಬದ್ಧವಾಗಿ ಒಂದು ಪಾರ್ಕಿಂಗ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೈಟ್ ತಗೊಂಡು 20-30 ಸೈಟ್ ತಗೊಂಡ್ರು. ತುಂಬ ಆಗುತ್ತೆ ಕಣಮ್ಮ, ಸ್ವಲ್ಪ ದೊಡ್ಡದು ತಗೋಬೇಕಿತ್ತು ಅಂತ ಅಂತಿದ್ದೆ. ಆದರೆ ಇವತ್ತು ಈ ಕಂಟ್ರಾಗಳು ಕಟ್ಟಿರೋದು ಎಲ್ಲ ವ್ಯವಸ್ಥೆ ಎಲ್ಲ ನೋಡಿಬಿಟ್ಟು 30-40 ಸೈಟ್ಗೆ ಕಡಿಮೆ ಇಲ್ಲ ಅನ್ನೋ ಥರ ಬಂದಿದೆ ಮನೆ. ತುಂಬ ಸೂಪರಾಗಿದೆ. ದೇವ್ರ ಮನೆ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಬೆಡ್ರೂಮ್ಗಳಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದ್ದರೆ ನಮ್ಗೆ ತುಂಬ ನೋಡ್ತಿದ್ದಕ್ಕೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಫ್ಲೆಕ್ಸಿ ಆಫೀಸ್ ಸಿಸ್ಟಮ್ನ ನೀವು ಕನ್ಸ್ಟ್ರಕ್ಷನ್ನ ಆರಾಮ್ಸೆ ಅವರಿಗೆ ವರ್ಕ್ ಕೊಡ್ಬೋದು. ಪಕ್ಕ ಏನು ಫಿನಿಶ್ ಫ್ರಮ್ ದ ಸ್ಕ್ರ್ಯಾಚಿಂದ ಹಿಡಿದು ಫಿನಿಶ್ವರೆಗೂ ಅವರು ಪರ್ಫೆಕ್ಟ್ ವರ್ಕ್ ಕೊಡ್ತಾರೆ. ನೀವು ಆರಾಮ್ಸೆ ಎಲ್ಲಕ್ಕೆ ನಿಮ್ಗೆ ಏನು ಡಿಸೈನ್ಸ್ ಬೇಕು, ಈಗಿನ ಟ್ರೆಂಡಿಂಗ್ ಡಿಸೈನ್ಸಿಂದ ಹಿಡಿದು ಲೈಕ್ ಓಲ್ಡ್ ಡಿಸೈನ್ಸ್ ಕೇಳಿದ್ರು ಅದನ್ನು ಇಲ್ಲ ಅನ್ನಲ್ಲ. ಅವರು ನೀವು ಏನು ಬೇಕು ಕೇಳಿದ್ರು A to Z ಮಾಡಿಕೊಡ್ತಾರೆ. ಅವರ ವರ್ಕ್ ಬಗ್ಗೆ ಆ್ಯಸ್ ಐ ಸೆಡ್, ಈ ಮನೆ ನೀವೇ ನೋಡಿದ್ದೀರಾ ಆಲ್ಮೋಸ್ಟ್ ಆಲ್. ನಾನೇನು ಮತ್ತೆ ಹೇಳೋದೇ ಬೇಕಾಗಿಲ್ಲ. ಎಲ್ಲ ಆ್ಯಸ್ ಐ ಸೆಡ್ ವಾವ್ ಮೂಮೆಂಟ್ ಥರನೇ ಇದೆ. ಈ ಟ್ರೆಂಡಿಗೆ ಏನೇನಿದೆ ಎಲ್ಲದೂ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ಫ್ಲೆಕ್ಸಿ ಆಫೀಸ್ ಸಿಸ್ಟಮ್ ಆ್ಯಂಡ್ ದೇವರಾಜ್ ಆ್ಯಂಡ್ ಅಭಿಷೇಕ್ ಆ್ಯಂಡ್ ದಿಸ್ ಟೀಮ್. ಸೂಪರಾಗಿ ಮಾಡಿದ್ದಾರೆ ಎಲ್ಲ ವರ್ಕನ್ನು.